ನೀವೆಲ್ಲ ಒಟ್ಟಾಗಿದ್ದಿ ಅವ್ರನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬರೋ ದಿನಗಳಲ್ಲಿ ಹಂಗೆ ಆಗ್ಬೇಕು. ಬರೋ ದಿನಗಳಲ್ಲಿ ರಿಸಲ್ಟ್ ಚೇಂಜ್ ಮಾಡೋಣ ನಾವೆಲ್ಲ ಸೇರ್ಕೊಂಡು. ಅವರು ಪಾರ್ಟಿ ಬಗ್ಗೆ ಇರೋ ನಿಷ್ಠೆ, ಎಂಥ ಕಷ್ಟ ಕಾಲದಲ್ಲೂ ಬಿಜೆಪಿ ಇಲ್ಲಿ ತನಕ ಹಂಗೆ ಬಂದ್ಬಿಟ್ಟಿದ್ದಾರೆ, ಹಂಗೆ ಇರ್ತಾರೆ. ಒಳ್ಳೆ ಕಾಲಗಳು ಮುಂದಿನ ದಿನ ಬರ್ತವೆ. ನೀವೆಲ್ಲ ಜೊತೆಲಿ ಅಷ್ಟೇ. ಮಧ್ಯಾಹ್ನ ಹಿಂಗಾದ್ರೆ ಹಿಂಗೆ ನಿಮ್ಮಲ್ಲೆಲ್ಲ ಜಾಸ್ತಿ ಬೇಡ. MP ಅವರು ಈ MP ಎಲೆಕ್ಷನ್ ದೇಶದ ಎಲೆಕ್ಷನ್, ಇದು ಲೋಕಲ್. ಈ ದೇಶದ ಪರ ವೋಟ್ ಹಾಕಬೇಕು. ನರೇಂದ್ರ ಮೋದಿ ಪರ ವೋಟು, ನರೇಂದ್ರ ಮೋದಿ ಅವರ ವಿರುದ್ಧ ವೋಟ್ ಹಾಕ್ತಕ್ಕಂಥದ್ದು. ನರೇಂದ್ರ ಮೋದಿ ಅವರು ಪರ ಆಗ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು, JDS ಪಕ್ಷದ ಎಲ್ಲ ಕಾರ್ಯಕರ್ತರು, ಅಭಿಮಾನಿಗಳು ಇವತ್ತು ಎಲ್ಲ ಒಂದಾಗಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ಬಿಜೆಪಿಯವರು JDS ಒಂದಾದ್ರೂ ಕೂಡ ಇಲ್ಲಿ ಚಿಹ್ನೆಯ ಸಮಸ್ಯೆ ಇದೆ. ವೇದಿಕೆ ಮೇಲೆ ಇರುವ ಸಂಸದರಾದ ಮುನ್ಸ್ವಾಮಿ ಸಾಹೇಬ್ರೆ, ಮಾಜಿ ಶಾಸಕರಾದ ಸಂಪಂಗಿ ಅಣ್ಣವರೇ, ಸ್ವಾಮಿ ಅಣ್ಣವರೇ, ವೆಂಕಟಪ್ಪ ಅಣ್ಣವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ನಮ್ಮ ಮಾಧ್ಯಮ ಮಿತ್ರರು ಲಾಸ್ಟ್ ಅಲ್ಲಿ ಮಾತಾಡಿದ್ದಾರೆ. 1 ಗಂಟೆಗೆ KGF ಕೋಲಾರಲ್ಲ ಒಂದು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಮೀಟಿಂಗ್ ಇಟ್ಟಿದ್ದಾರೆ. ದಯವಿಟ್ಟು ಕ್ಷಮಿಸಿ, ಮತಯಾಚನೆ ಮಾಡಿಬಿಟ್ಟು ನಾನು ಹೊರಟೋಗ್ತೀನಿ. ಈಗ ತಾನೇ ವೆಂಕಟಪ್ಪ ಅಣ್ಣವ್ರು ಹೇಳ್ತಾ ಇದ್ರು ನಮ್ಮ ತಂದೆ ಬಗ್ಗೆ, ನಮ್ಮ ತಾಯಿ ಬಗ್ಗೆ ಅವ್ರು ಏನು ಸೇವೆ ಮಾಡಿದ್ದಾರೆ ಅಂತ. ಲೋಕಸಭಾ ಚುನಾವಣೆ ಏನಕ್ಕೆ ನಿಲ್ಲಬೇಕು ಅಂತ ನೀವು ಅಂದ್ಕೊಂಡಿರ್ತೀರ. 6 ವರ್ಷದಲ್ಲಿ 2 ಎಲೆಕ್ಷನ್ ಮಾಡಿದ್ದಾರೆ, 3ನೇ ಎಲೆಕ್ಷನ್ ಫೇಸ್ ಮಾಡ್ತಾ ಇದೀವಿ ಅಂತ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ರು. ಪ್ರಜಾವಾಣಿ ಅವರು ನಿನ್ನೆ, ಹೆಂಗೆ ಸರ್ ಎಷ್ಟು ಧೈರ್ಯ ಇದೆ ಅಂತ. ನನಗೆ ಧೈರ್ಯ ಇರೋದು ಇಲ್ಲಿ ಮುಖಂಡರು ಮತ್ತೆ ನನ್ನ ಪಕ್ಷದ ಬಿಜೆಪಿ ಮತ್ತು JDS ಪಕ್ಷದ ಕಾರ್ಯಕರ್ತರು, ಮುಖಂಡರ ಮೇಲೆ ಅವರು ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಎಲೆಕ್ಷನ್ ನಿಂತಿರೋದು. ಕುಮಾರಸ್ವಾಮಿ ಅವರು, ದೇವೇಗೌಡರು ಅಪ್ಪಾಜಿ ಅವರು ಮತ್ತೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಅವರು ಒಗ್ಗಟ್ಟಾಗಿ ಏನು ಕೋಲಾರ ಲೋಕಸಭಾ ಕ್ಷೇತ್ರ JDS ಬಿಟ್ಕೊಟ್ಟಾಗ, ನನ್ನ ಹೆಸರು ಅಲ್ಲಿ ಏನು ಹೇಳಿದಾಗ ಈ ಅಭ್ಯರ್ಥಿ ಮಲ್ಲೇಶ್ ಬಾಬು ಆಗಲಿ ಅಂತ ಅವ್ರ ಆಶೀರ್ವಾದ ಮಾಡಿ ಇಲ್ಲಿರೋ ಮುಖಂಡರು ಮತ್ತೆ ಇಡೀ ಕೋಲಾರ ಲೋಕಸಭಾ ಕ್ಷೇತ್ರದ JDS ಮತ್ತು ಬಿಜೆಪಿ ನಾಯಕರು ಹೇಳಿದಾಗ ಎಲ್ಲರೂ ಒಗ್ಗಟ್ಟಾಗಿ ಒಪ್ಕೊಂಡ ಮೇಲೆ ನನಗೆ ಧೈರ್ಯ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರ ಒಂದು ಹಾದಿಯಲ್ಲಿ ನಡ್ಕೊಂಡ್ಬರ್ತಕ್ಕಂಥ ನಮ್ಮ ವೆಂಕಟಸ್ವಾಮಿ ಆಶೀರ್ವಾದ ನಮ್ಮ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬುನಿಗೆ ಸಂಪೂರ್ಣವಾಗಿ ಸಿಗ್ತದೆ ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂದಿಲ್ಲ, ಈಗ ರಾಜ್ಯದಲ್ಲಿ 28 ಕ್ಷೇತ್ರ ಇದೆ. 28 ಕ್ಷೇತ್ರದಲ್ಲಿ 25 ಬಿಜೆಪಿ ಅಭ್ಯರ್ಥಿಗಳು, 3 ಜನ JDS ಅಭ್ಯರ್ಥಿಗಳು. ಅಂದ್ರೆ ದೇವೇಗೌಡರು, ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪ ಮತ್ತೆ ವಿಜಯಣ್ಣ ಒಟ್ಟಾರೆ ಸೇರ್ಕೊಂಡು ಒಂದು 3 ಕ್ಷೇತ್ರವನ್ನ JDS ಬಿಟ್ಕೊಟ್ಟಿದ್ದಾರೆ NDA ಅಭ್ಯರ್ಥಿಯಾಗಿ. ನಮ್ಮ ಕೋಲಾರಲ್ಲಿ ಮಲ್ಲೇಶ್ ಬಾಬು NDA ಅಭ್ಯರ್ಥಿಯಾಗಿ ಈಗ ಕಳೆದಿದ್ದಾರೆ. ಅವರು ಹಿನ್ನೆಲೆ ಕೂಡ ನಾನು ಒಂದು 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಲ್ಲೇಶ್ ಬಾಬು ಅವರು ಅವ್ರ ತಂದೆ ಸಿ ಮುನ್ಸ್ವಾಮಿ ಅಂತಕ್ಕಂಥದ್ದನ್ನ IAS ಅಧಿಕಾರಿಯಾಗಿ ಅವರ ಆಡಳಿತದಲ್ಲಿ ರಸ್ತೆ ಮೊದ್ಲು ಯಾವ ತರ ಇತ್ತು, ಈಗ ಆ ರಸ್ತೆ ಮಾಡೋದಕ್ಕೆ ಸಂಪಂಗಣ್ಣವರು ನಾವು MP ಆಗಿದ್ದಾದ್ಮೇಲೆ ನಮ್ಮ ಹತ್ರ ಹೇಳಿದಾಗ 65 ಕೋಟಿ ಹಣ ತಂದು ಅದನ್ನ ಇವತ್ತು ರಸ್ತೆನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು. ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ಇಲ್ಲೇ ಕೆಲಸ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ರಸ್ತೆಗಳನ್ನು ಡೆವಲಪ್ಮೆಂಟ್ ಮಾಡಿದ್ರೆ ಫ್ಯಾಕ್ಟ್ರಿಗಳು ಬರ್ತವೆ ಅಂತ ಹೇಳ್ಬಿಟ್ಟು ಹೇಳಿ ಆ ಫ್ಯಾಕ್ಟ್ರಿಗಳ ಇಲ್ಲಿ ಆಗ್ಬೇಕಂತ ಸಿಕ್ಕಿದ್ರೆ ಬರೀ 10 ಗ್ರಾಮ್ ಸಿಕ್ಕೈತೆ ಅಂತ ಹೇಳಿ ನೋಡಿಸಿ ರಿಪೋರ್ಟ್ ಹಾಕಿ ಅದನ್ನ ಮುಚ್ಚೋದಕ್ಕೂ, ಬಂಗಾರದ ಗಡಿ ಮುಚ್ಚೋದಕ್ಕೂ ಈ ಕಾಂಗ್ರೆಸ್ ಅವರೇ ಕಾರಣ. ಅದಾದ್ಮೇಲೆ ಸ್ಯಾಂಪಲ್ ಪೀಸ್ಗಳೈತೆ ಬಂದಾಗ ನೋಡಕ್ ಇಕ್ಕಿದ್ರೆ ಅವಾಗ ರಾಹುಲ್ ಗಾಂಧಿ ಮತ್ತೆ ಈ ಪ್ರಿಯಾಂಕ್ ಗಾಂಧಿ ಇವರೆಲ್ಲ ಚಿಕ್ಕವರಂತೆ. ಅವ್ರ ತಂದೆ ಜೊತೆನಾಗ ಅವ್ರ ಜೊತೆ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಬಂದಾಗ ಅದು ಬೇಕು ಅಂತ ಹೇಳಿದ್ದಕ್ಕೆ ಅದನ್ನ ಎತ್ಕೊಂಡು ಕೊಟ್ಬಿಟ್ಟಿರೋದು KGF. ಅದನ್ನೇನಂತ ನೋಡ್ಸೋರಂದ್ರೆ ರಿಪೋರ್ಟ್ ಅಲ್ಲಿ ಮಾಧ್ಯಮದವ್ರಿಗೆ ಗೊತ್ತು.
ನಾವು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋವಾಗ ರಸ್ತೆ ಮಧ್ಯೆ ಅದು ಮಿಸ್ ಆಗ್ಬಿಟ್ಟಿದೆ ಅಂತ. ಅದು ಮಿಸ್ ಆಗಿರೋದು ಅಲ್ಲಿ ಎಲ್ಲಾಗಿರೋದು ಅವ್ರ ಮಕ್ಕಳೆಲ್ಲ ಬಂದು ರಾಹುಲ್ ಗಾಂಧಿ ನೋಡ್ರಿ ಅವಾಗೆ ಬಂಗಾರಕ್ಕೆ ಹೇಗೆ ಬಂದಿರೋದು ಅದು ನನಗೆ ಬೇಕು ಅಂತ ಹೇಳಿದಾಗ ಹಾಗಾಗಿ ನಾನು ಹೇಳೋದಷ್ಟೇ, ಈ ದೇಶದಲ್ಲ ಬೂಸ್ಟರ್ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಮ್ಮ ಮಕ್ಕಳು SSLC PUC ಓದ್ತಾ ಇರ್ತಕ್ಕಂಥ ಮಕ್ಕಳಿಗೂ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಕರೋನಾ ಇಂಜೆಕ್ಷನ್ ರೂಪಮ್ಮನಿಗೂ ಕೊಟ್ಟಿರೋದು ಫ್ರೀಯಾಗಿ ನರೇಂದ್ರ ಮೋದಿ ಅವರು. ಸಿದ್ದರಾಮಯ್ಯನಿಗೂ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಇಲ್ಲಿ ರಮೇಶ್ ಕುಮಾರ್ಗೂ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ. ರಾಹುಲ್ ಗಾಂಧಿಗೂ ಫ್ರೀಯಾಗಿ ಕೊಟ್ಟಿರೋದು ನರೇಂದ್ರ ಮೋದಿಜಿಯವರು. ನಾವು ಚೆಕ್ ಡ್ಯಾಮ್ಗಳನ್ನ ಮಾಡಿದಿರಿ, ಕೃಷಿ ಹೊಂಡಗಳನ್ನ ಮಾಡಿದಿರಿ, ಮಾಶಾಣಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ಮ ಸರ್ಕಾರ ಇದ್ದಾಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಬೇಕಾದಷ್ಟು ಹಣ ತಗೊಂಡ್ಬಂದು ಡೆವಲಪ್ಮೆಂಟ್ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮೆಂಬರ್ಗಳಾಗಿದ್ದಾಗ ನೀವೇನ್ ಮಾಡಿದಿರಿ ಅಂತ ಹೇಳ್ಬೇಕು ಕಾಂಗ್ರೆಸ್ ಅಂತ. ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿದಿರಿ. ಸರ್ಕಾರ 11 ತಿಂಗಳಾಗಿದೆ ಬಂದು ನಿಮ್ಗೆ. ಬೆಂಗಳೂರಲ್ಲಿರೋ ಜನಕ್ಕೆ ಕುಡಿಯಾಕಲ್ಲ ತೊಳ್ಕೊಳಕ್ಕೂ ನೀರು ಕೊಟ್ಟಿಲ್ಲ ನೀವು. ತಮಿಳ್ನಾಡಿಗೆ ಮಾತ್ರ ನೀರು ದಿನಾ ಬಿಡ್ತಾ ಇದ್ರಿ. ಮೇಕೆದಾಟು ಕಟ್ಕೊಡ್ತೀರಿ, ಅದರಿಂದ ನಾವು ಈ ಕಡೆ ಮಾಲೂರ್ ಕಡೆ ಹಿಂಗ್ ಬಂದ್ಬಿಟ್ಟು ಈ ಕಡೆ ನೀರು ಕೊಡ್ತೀರಿ ಅಂತ ಹೇಳಿದ್ರೆ ಹತ್ರ ಸುಮಾರು 100 ಕಿಲೋಮೀಟರ್ ಅಂತ ಇದೆ ಅಷ್ಟೇ ಪೈಪ್ ಲೈನ್ ಮಾಡ್ಕೊಂಬಂದ್ರೆ ನಾವು ಅದನ್ನು ಕೊಟ್ಟಿಲ್ಲ. ಅಲ್ಲಿರ್ತಕ್ಕಂಥವ್ರು ಈ ಕಳ್ಳರದ ಟೀಮ್ ಅದು ಕಾಂಗ್ರೆಸ್ ಅವ್ರದ್ದು ಮಿತ್ರಕೂಟ ಅದು ಏನು ಕರುಣಾನಿಧಿ ಮಗನು ಅವರೆಲ್ಲ ಇರೋದು. ಅವ್ರ ಹತ್ರ ಮಾತಾಡ್ಕೊಂಬೋದಾಗಿತ್ತಲ್ಲ. ದಿನಾ ನೀರು ಓದ್ತಾನೆ ಇದೆ ಅಲ್ವಲ್ಲಿ ಕಾವೇರಿ ನೀರು. ನಮಗ್ ಮಾತ್ರ ಬೆಂಗಳೂರಿಗೂ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ನಾವೇನ್ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲಾ ಕೆರೆಗೂ ತುಂಬಿತ್ತು, ನೀವು ನೋಡಿದ್ದೀರಿ. ಇವತ್ತು ಒಂದೇ ಒಂದು ಕೆರೆಯಲ್ಲಿ ಕುಡಿಯಕ್ಕಾಗ್ಲಿ, ಕುರಿಗಳಿಗಾಗ್ಲಿ, ದನ ಕರುಗಳಿಗಾಗ್ಲಿ ನಾವೇನು ಹೋದ್ರೆ ಅದಕ್ಕೂ ನೀರಿಲ್ಲ ಇವತ್ತು. ಆ ತರ ಬರಗಾಲ ಬಂದಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಅದಕ್ಕೋಸ್ಕರ ಮೊನ್ನೆ ಯಾವ್ದೋ ಪೇಪರ್ ಅಲ್ಲಿ ಹಾಕಿದ್ರು ಚೆಂಬು ಅಂತ. ನೀವು ಕರ್ನಾಟಕ ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದು 11 ತಿಂಗಳಿಂದ ದೊಡ್ಡ ಚೆಂಬೆ ನೀವು ಕೊಟ್ಟಿರ್ತಕ್ಕಂಥದ್ದು, ತೆಂಗಿನ ಚಿಪ್ಪೆ ನೀವು ಕೊಟ್ಟಿರ್ತಕ್ಕಂಥದ್ದು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಷ್ಟೆಲ್ಲಾ ಕೆಲಸಗಳು ಕೊಟ್ಟಿರ್ತಕ್ಕಂಥದ್ದು ಅಕ್ಷಯ ಪಾತ್ರೆ ಕೊಟ್ಟಾಗ ನಾನು ಹೇಳಿದ್ನಲ್ಲ ಇಷ್ಟು ಕೆಲಸಗಳೆಲ್ಲ ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ. ನಾವು ಇರ್ತೀರಿ ಅಂತ ಹೇಳಿ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ಈ ಪಾಕಿಸ್ತಾನಿ ಏಜೆಂಟ್ ಅಂತ ವರ್ತನೆ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನವರು. ಇವತ್ತು ನೋಡಿದಿರಿ ನೇಹ ಅನ್ನೋರು ಕೊಲೆ ಆಗಿದೆ ಲವ್ ಜಿಹಾದ್ ಹೆಸರಲ್ಲಿ. ಅದನ್ನ ಅವ್ರದ್ದೇನೋ ಪರ್ಸನಲ್ ಬಿಡ್ರಿ. 26ನೇ ತಾರೀಕು ನಡೀತದೆ. ಆವತ್ತಿನ ದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಮ್ಮೆಲ್ಲರ ಬಹಳ ಮಹತ್ವವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಈ ದೇಶವನ್ನ ಜಗತ್ತಿನಲ್ಲೇ ನಂಬರ್ 1 ರಾಷ್ಟ್ರ ಮಾಡಬೇಕಂತೇಳಿ ಹೇಗೆ ಕಳೆದ 10 ವರ್ಷಗಳಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ವಿಶ್ವಗುರು ನಮ್ಮೆಲ್ಲರ ನಾಯಕ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತೇಳಿ ಹೇಗೆ ನಾವೆಲ್ಲ ಸಂಕಲ್ಪ ಮಾಡಿದ್ದೀವೋ ಅದೇ ರೀತಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲೇಶ್ ಅವರನ್ನು ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ಬೇಕು ಅನ್ನುವಂಥ ಒಂದೇ ಒಂದು ಗುರಿ ನಮ್ಮ ಮುಂದೆ ಇರ್ತದೆ. ಹೌದು ತಾನೆ? ಹೌದಲ್ಲ? ಅದಕ್ಕಾಗಿ ನಮ್ಮೆಲ್ಲರ ತೀರ್ಮಾನ ಇವತ್ತು ದೇಶ ಉಳಿಬೇಕು. ಜಗತ್ತಿನಲ್ಲಿ ಭಾರತವನ್ನ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ತಿರುಗಿ ನೋಡುವಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಬಹಳ ಎತ್ತರ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಒಬ್ಬ ನಾಯಕ ನರೇಂದ್ರ ಮೋದಿಜಿಯವರು. ಆಗಲಿರಲು ಕಳೆದ 10 ವರ್ಷಗಳಿಂದ ದೇಶದ ಒಳಗಡೆ ಇರ್ತಕ್ಕಂಥ 140 ಕೋಟಿ ಜನ ನೆಮ್ಮದಿಯಿಂದ ಬದುಕು ಬಾಳಬೇಕು. ಈ ತಾಯಂದರು, ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಿಂದರು ಅಂತೇಳಿ ಈ ದೇಶ ಬಹುಪಾಲು ಹಳ್ಳಿಗಳನ್ನು ಹೊಂದಿರತಕ್ಕಂಥದ್ದು, ಬಹುಪಾಲು ಯುವಕರನ್ನು ಹೊಂದಿರತಕ್ಕಂಥದ್ದು, ಬಹುಪಾಲು ಬಡವರೇ ಹೊಂದಿರತಕ್ಕಂಥ ದೇಶವನ್ನ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಕಾಣಬೇಕು. ಅದಕ್ಕಾಗಿ ಮತ್ತೊಂದು ಸಾರಿ ನನಗೆ ಅವಕಾಶವನ್ನು ಕೊಡಿ ಅಂತೇಳಿ ಈ ದೇಶದ ಜನರ ಮುಂದೆ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸನ್ಮಾನ್ಯ ಈ ಮಣ್ಣಿನ ಮಗ, ಈ ರಾಜ್ಯದ ಮಗ, ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಸಾಹೇಬರು ಕೂಡ ಪ್ರಧಾನಮಂತ್ರಿಗಳನ್ನ ಒಪ್ಪಿ ನಾವು ಬರ್ತೀವಿ ನಿಮ್ಮ ಜೊತೆಯಲ್ಲಿ, ಬಿಜೆಪಿಯಲ್ಲಿ ಕೈ ಜೋಡಿಸ್ತೀವಿ ಅಂತೇಳಿ ನಮ್ಮ ಜೊತೆಯಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಈ ಇಳಿ ವಯಸ್ಸಿನಲ್ಲಿ ಮತ ಪ್ರಚಾರ ಮಾಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಮಾಧ್ಯಮಗಳು ನೋಡ್ತಾ ಇದ್ದೀವಿ. ಅಂತ ಮಹನೀಯರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ನರೇಂದ್ರ ಮೋದಿಜಿಯವರನ್ನ ಪ್ರಧಾನಮಂತ್ರಿಗಳನ್ನ ಮೆಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಈ ಗಡಿಭಾಗದಲ್ಲಿರ್ತಕ್ಕಂಥವರು ಈ ದೇಶ ಉಳಿಬೇಕು. ಒಂದು ನಿಮಿಷ, ಈ ದೇಶ ಉಳಿಬೇಕು.
ಪಕ್ಕದಲ್ಲಿರ್ತಕ್ಕಂಥ ಚೈನಾ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ, ಕಜಕಿಸ್ತಾನ ಇವೆಲ್ಲವೂ ಕೂಡ ನಮ್ಮ ಮೇಲೆ ಯಾವಾಗಲೂ ಕಿಡಿಕಾರ್ತಾನೆ ಇದೆ. ಅವೆಲ್ಲವೂ ಕೂಡ ಭಯನೂ ಇದೆ ಅವರಿಗೆ. ನರೇಂದ್ರ ಮೋದಿಜಿಯವರು ನೋಡಿದ್ರೆ ಭಯನೂ ಇದೆ. ಆದರೆ ಭಯ ಇದೆ ಅಂತ ಹೇಳ್ಬಿಟ್ಟು ನಾವು ನೆಮ್ಮದಿಯಾಗಿರೋಕ್ಕಾಗೋದಿಲ್ಲ. ಈ ದೇಶ ಯಾವ ರೀತಿ ಅಮೆರಿಕವನ್ನ ಜಗತ್ತಿನಲ್ಲಿ, ಅಮೆರಿಕನೇ ದೊಡ್ಡಣ್ಣ ಅಂತೇಳಿ ಜಗತ್ತಿನಲ್ಲಿ ಹಲವು ರಾಷ್ಟ್ರಗಳು ಮಾತಾಡ್ತಾ ಇದ್ದವು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭಾರತವನ್ನು ಆ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗಕ್ಕಂತ ತೀರ್ಮಾನ ಮಾಡಿರ್ತಕ್ಕಂಥ ಧೀಮಂತ ನಾಯಕ ನಮ್ಮ ನರೇಂದ್ರ ಮೋದಿ ಅವರಿಗೆ ನಾವು ಮತ್ತೊಂದ್ಸರಿ ಪ್ರಧಾನಮಂತ್ರಿ ಮಾಡಲೇಬೇಕಲ್ವಾ?